ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಲ್ಲಿ 103ನೇ ವರ್ಷದ ಶ್ರೀ ವೇದವಲ್ಲಿ ಪ್ರಸನ್ನಕೇಶವ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಿಸಿಲನ್ನು ಲೆಕ್ಕಿಸದೆ ಭಾಗಿಯಾಗಿ ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಇಂದು ಮುಂಜಾನೆಯಿಂದ ದೇವರಿಗೆ ವಿಶೇಷ ಪೂಜೆ ಅಭಿಷೇಕಗಳನ್ನು ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಕರ್ನಾಟಕ ಪ್ರಾಂತ್ಯಕ್ಕೆ ಸೇರಿರತಕ್ಕಂಥ ಪೂರ್ವದಲ್ಲಿ ಮೈಸೂರು ರಾಜರ ಒಂದು ಆಳ್ವಿಕೆಯಲ್ಲಿ ಇದ್ದಿರತಕ್ಕಂತಹ ಈಗಿನ ನಮ್ಮ ಮೇಲ್ಕೋಟೆ ದಿವ್ಯ ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಈ ಒಂದು ಜಾತವಾರ ಗ್ರಾಮ ಒಡಹಡಂಬಿ ರಮ್ಯವರಾಚಾರ್ಯ ಸ್ವಾಮಿಗಳು, ಹಾಗೆಯೇ ಒಡಹಡಂಬಿ ರಂಗಾಚಾರ್ಯ ಸ್ವಾಮಿಗಳು, ಇವರು ಸ್ಥಳಾಚಾರ್ಯ ಪುರುಷರು. ಇವರಿಂದ ನಮ್ಮ ಉಭಯ ವೇದಾಂತ ಪ್ರವರ್ತಕರಾದಂತಹ ರಮ್ಯವರಾಚಾರ್ಯ ಸ್ವಾಮಿಗಳ ಅವರ ನೇತೃತ್ವದಲ್ಲಿ ಜನ್ಮೇಜಯ ಪ್ರತಿಷ್ಠಿತವಾಗಿರ್ತಕ್ಕಂತಹ ದೇವಸ್ಥಾನಗಳು, ಜನ್ಮೇಜಯ ಪ್ರತಿಷ್ಠಿತವಾಗಿರ್ತಕ್ಕಂತಹ ದೇವಸ್ಥಾನವನ್ನು ಒಡಹಡಂಬಿ ರಮ್ಯವರಾಚಾರ್ಯ ಸ್ವಾಮಿಗಳವರ ಸ್ವಹಸ್ತದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಲ್ಪಟ್ಟಿದ್ದು. 103ನೇ ವರ್ಷದ ಬ್ರಹ್ಮರಥೋತ್ಸವ. ಈ ಬ್ರಹ್ಮರಥೋತ್ಸವವನ್ನು ಬೆಳಗ್ಗೆ ಮತ್ತು ಸಂಜೆ ಕೂಡ ಅಷ್ಟೇ ಅಲ್ಲದೆ ಪ್ರಸಾದ ವಿನಿಯೋಗ, ಪಾನಕ ವಿತರಣೆ, ಮಜ್ಜಿಗೆಯನ್ನು ಭಕ್ತರಿಗೆ ವ್ಯವಸ್ಥೆ ಮಾಡಲಾಗಿದ್ದು, ಬಿಸಿಲಿನ ತಾಪಕ್ಕೆ ಭಕ್ತರು ತಂಪು ಪಾನೀಯಗಳನ್ನು ಸೇವಿಸಿ ಜಾತ್ರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಗಿಯಾಗಿ ಕಣ್ಗೊಳಿಸಿದರು. ಇನ್ನು ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನದ ಇತಿಹಾಸ ಹಾಗೂ ತನ್ನ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದರು.